ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರೀ ಈ ದಿನದ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಸ್ವಲ್ಪ ಕೆಲಸ ಇತ್ತು, ಎಡಿಟಿಂಗ್ ಕೆಲಸ ಅದನ್ನೆಲ್ಲ ಮುಗಿಸ್ಕೊಂಡು ಬ್ಲಾಗನ್ನು ಶುರು ಮಾಡಾಕತ್ತೀನಿ. ದಯವಿಟ್ಟು ಕೊನೆವರೆಗೂ ನೋಡ್ರಿ. ನಮ್ಮಂಥ ಹೆಣ್ಮಕ್ಳಿಗೆ ಪ್ಲೀಸ್ ಸಪೋರ್ಟ್ ಮಾಡಿರಿ. ಇನ್ನು ನನ್ನ ಮಗ ನೋಡ್ರಿ ಗ್ಯಾಲ್ರಿ ಒಳಗೆ ಕೂತಾನ. ಸ್ವಲ್ಪ ಟೈಮ್ ಪಾಸ್ ಆಗೋ ಒಲ್ಲಾಗೈತಿ. ಏನೇನೋ ಸರ್ಕಸ್ ಮಾಡಿ ಒಟ್ಟು ತಂದತ್ತ ಆಟ ಆಡಕತ್ತಾನ್ರಿ. ಟಿ ವಿ ತೊಗೋಬೇಕಂತ ಅಂದ್ಕೊಂಡಿದ್ದೀನಿ. ಆದರೆ ಈ ಸದ್ಯಕ್ಕೆ ಸ್ವಲ್ಪ ದಿವಸಗಳ ಮಟ್ಟಿಗೆ ಮುಂದೂಡ್ತಾ ಇದ್ದೀನಿ. ಯಾಕಂದ್ರೆ ಹೇಳ್ತೀನಿ ನಿಮ್ಗೆ ನೆಕ್ಸ್ಟ್ ಬರೋವಂಥ ವಿಡಿಯೋದೊಳಗೆ. ಆಮೇಲೆ ಈಗ ಊಟಕ್ಕೆ ಏನು ಮಾಡೀನಂತೆ ತೋರಿಸ್ತೀನಂತ ಬರ್ರಿ. ಭಾಳ ದಿವಸದ ಮ್ಯಾಲ ನಮ್ಮ ಮನೆಯೊಳಗೆ ಮುದಿ ಮಾಡಿವ್ರಿ. ಈ ಸದ್ಯಕ್ಕೆ ಇವತ್ತು ಯಜಮಾನ್ರು ಇಲ್ಲ. ಲಾಸ್ಟ್ ವಿಡಿಯೋದಾನ ಹೇಳಿ ನಿಮ್ಗೆ ಮಾಲಾಕೋದು ಫಂಕ್ಷನ್ ಇದೆ ಅಂತೇಳಿ. ಕಾಯಕವೇ ಕೈಲಾಸ ಅಂತ ನಮ್ಮ ಬಸವಣ್ಣವ್ರು ಹೇಳ್ಯಾರ. ಅದು ನಿಜ. ಆದ್ರೆ ಮೊದಲು ನಾವು ನಮ್ಮ ಮನೆ, ನಮ್ಮವರು, ನಾನು ಇದನ್ನು ಕೂಡ ಸ್ವಲ್ಪ ರೂಢಿಸ್ಕೋಬೇಕಲ್ರಿ. ಪರೋಪಕಾರಿ ನನ್ನ ಗಂಡ. ಚಪಾತಿ ಇದ್ದು ರೀ, 4-5 ಚಪಾತಿ ಉಳಿದಿದ್ದು. ಹಿಂಗೆ ಉಳ್ಕೊಂತ ಹೋಗೋಣ. ಮತ್ತು ದಿನ ಮಾಡೋದಾಗುತ್ತಾ? ಅವು ಹಂಗೆ ಹಿಂದಕ್ಕೆ ಉಳಿದ್ಬಿಡ್ತಾವೆ. ಮತ್ತು ತುಟ್ಟಿ ಬದುಕ್ರಿ ಎಲ್ಲನೂ. ನಮ್ದೇನು ಹೊಲ ಫಲ ಏನಿಲ್ಲ. ಎಲ್ಲರ ಒಂದು ಮೂಲೆ ಬೆಳೀತು ಬಿಡ ಕಡೆ ಅನ್ನಂಗಿಲ್ಲ, ಏನಿಲ್ಲ. ಎಲ್ಲ ಕೊಂಡು ತಿನ್ನೋದು ಸುಮ್ಮನೆ ಕೆಡ್ಸಕ್ಕೆ ಜೀವ ಇಟ್ಟು ಚುರು ಅನ್ನುತ್ತಾ. ಅದಕ್ಕೆ ಈ ಥರ ಬಿಸಿ ಬಿಸಿಯಾಗಿ ಒಟ್ಟಿಗೆ ಹಿತ ಮಾಡಿಕೊಂಡು ತಿನ್ನೋದು ನೋಡ್ರಿ. ಮಸ್ತ್ ಮುರಿ ಮಾಡೀನಿ. ಈಗ ಮುರಿ ಅಂದರೆ ಚಪಾತಿ ತಂಗುಳು ಇರ್ತಾವಲ್ಲ, ಒಗ್ಗರಣೆ ಹಾಕೋದ್ರಿ. ನಾವು ಉಪ್ಪಿಟ್ಟಿಗೆ ಹೆಂಗೆ ಒಗ್ಗರಣೆ ಹಾಕ್ತೀವಿ ಮತ್ತು ಒಗ್ಗರಣೆ ಹಾಕೋದು. ಇಷ್ಟಕ್ಕೇ ಉಪ್ಪಿಟ್ಟಿಗೆ ಮೆಣಸಿನ್ಕಾಯಿ ಹಾಕ್ತೀವಿ. ಈ ಮುರಿಗೆ ಮಸಾಲೆ ಖಾರ, ಇಲ್ಲಿಕಂದ್ರೆ ಕೆಂಪು ಖಾರ ಹಾಕಿ ನೀರು ಮಾಡಿ ಚಪಾತಿ ಮುರಿದು ಅದ್ರೊಳಗೆ ಹಾಕೋದ್ರಿ. ಅದು ಕುದ್ದ ಮ್ಯಾಗ ಒಂದು ಸ್ವಲ್ಪ ಶೇಂಗದ ಪುಡಿ ಹಾಕೋದು, ಕೊತ್ತಂಬರಿ ಇರ್ತಂದ್ರೆ ಮ್ಯಾಗ ಒಂದಿಟ್ಟು ಉದುರಿಸೋದು. ಇಷ್ಟ ನೋಡ್ರಿ. ಇದ್ರ ಜೊತೆ ಲಿಂಬೆಹಣ್ಣಿನ ರಸ ಇದ್ರೆ ಬೆಸ್ಟ್ ಆಗುತ್ತಾ, ಉಪ್ಪಿನಕಾಯಿ ಇದ್ರೆ ಸಖತ್ತಾಗುತ್ತಾ. ನಾನೀಗ ಹುಂಚಿಕಾಯಿ ಹಿಂಡಿ ಹಚ್ಕೊಂಡು ಹಚ್ತೀನಿ. ನಿನ್ಗೆ ಹಚ್ಚಲೇನಪ್ಪು? ನಿನ್ನೆ ಹುಂಚಿಕಾಯಿ ಹಿಂಡಿ ಒಂದಂತವ ಹೊಟ್ಟೆ ತುಂಬ ಊಟ ಮಾಡಿ ಸಿಗ್ತೀವಿ. ಚಾಲು ಮಾಡು. ಚಾಲುತ್ತೆ ಮತ್ತೆ ಯಾವಾಗ ಹೇಳಿ ನೋಡ್ರಿ. ನಾನು ಕಟ್ ಕರ್ತಾನ ಕಳ್ತೈತಿ ಖರಬೈಕ ಸಚ್ಚೆ ಮಾಡಿ. ಈಗ ಇವತ್ತು ರಾತ್ರಿ ಊಟಕ್ಕೆ ಸದ್ಯಕ್ಕೆ ಹಿಟ್ಟು ನಾದಕತ್ತೀನ್ರಿ. ಅಂದ್ರೆ ಹಿಟ್ಟು ನೆನಿತದ ಅಂತ ಹೇಳಿ ಈಗ ಒಂದೊಂದು ತೋರ್ಸ್ಕೊಂಡ್ ಕುಂದ್ರಬೇಡ. ಈಗ ಎಲ್ಲ ವರ್ಷ ಮೊದಲು ಈಗ ಈ ನನ್ನ ಮಗನಿಗೆ ಬೆಂಡೆಕಾಯಿ ಕಟ್ ಮಾಡಾಕ ಖುಷಿ ಆಗ್ಬಿಟ್ಟೈತ್ರಿ. ತೊಳ್ದಾನ. ಈಗ ಬೊಮ್ಮನೆ ನೀರು ತೊಗೊಂಬಂದು ಬೆಂಡೆಕಾಯಿ ತೊಳೋದು. ಅದಕ್ಕೆ ಸ್ವಲ್ಪ ಅರ್ಬಿ ಒಳಗೆ ಸ್ವಲ್ಪ ಬೆಂಡೆಕಾಯಿನಲ್ಲಿ ಲಾಳಾಕ ಅಂತ ಹೇಳೀನಿ. ಅವು ಒರ್ಸಕತ್ತಾನ್ರಿ. ಈಗ ಸಂಜೆ ಮಾಡಿ ಅಡಿಗೆಗೆ ಬೆಂಡೆಕಾಯಿ ಪಲ್ಯ, ಚಪಾತಿ, ದಾಲ್ ಕಿಚಡಿ ಮಾಡುವಂಥ ಕಾರ್ಯಕ್ರಮ ಐತ್ರಿ. ಸದ್ಯಕ್ಕೆ ಯಜಮಾನ್ರು ಬಂದಾರ್ರಿ. ಸಾಮಾರ ಸಿದ್ದೇಶ್ವರ್ಕರ ವೈರಿ ತೊಗೊಂಬರ್ರಿ ಅಂದೆ. ಟೈಮ್ ಇಲ್ಲ, ಹಂಗಾಗಿ ಸುಮ್ಕೋತೀವಿ. ನಮ್ಮಲ್ಲಿ ರೊಕ್ಕನೂ ಇರಲ್ಲ, ಟೈಮ್ ಇಲ್ಲ. ಏನು ಮಾಡ್ತೀವಿ? ಮಕ್ಕೊಂಡಾರ. ಈಗ ಸ್ವಲ್ಪ ರೆಸ್ಟ್ ಮಾಡಕತ್ತ. ಹೊರಗಿನವ್ರು ಕೆಲಸ ಮಾಡಿ ಬರೋದು ತನಕ ಸುಸ್ತಾ ಬಿಡ್ತಾರೆ ಅವರು. ಮನೆಗೆ ಬರೋಣ ಅವರಿಗೆ ಟೈಮ್ ಇರಲ್ಲ. ನಾವು ಇಲ್ಲೇ ಇದ್ಕೊಂಡ ಸಿದ್ದರಾಮ ಗುಡಿಗೆ ಹೋಗಿದ್ವಿ. 2 ದಿನ ಆಯ್ತಾ. ನಮ್ಗೆ ನೆನಪಿಲ್ಲ, ಯಾವಾಗೂ ಲಾಸ್ಟ್ जाऊन भी आता. किती दिवस होतालो? 7-8 महिना होतालो. ಇಲ್ಲೇ ಇದೆ. ನಮ್ಮ ಮನೆ ಬರ್ ದೇವ್ರಿಗೆ ಹೋಗಕ್ಕಾಗಲ್ಲ ನೋಡ್ರಿ. ಎಷ್ಟೋ ಜನ ದೇವ್ರ ದಿಂಡ್ರ ಎಲ್ಲೆಲ್ಲೋ ಹೋಗ್ತಾರ, ಎಷ್ಟೆಷ್ಟೋ ಖರ್ಚು ಮಾಡಿ ಹೋಗ್ತಾರ. ನಾವು ಇಲ್ಲೇ ಇದ್ದು ನಮ್ಗೆ ಇಟ್ಟ ಹೋಗಿ ಬರ್ಬೇಕಂದ್ರೆ ನಮ್ಗೆ ಟೈಮ್ ಇಲ್ಲ. ಏನ್ ಮಾಡ್ತೀವಿ? ಚಲೋತ್ನಾಗ ನಾದಿಟ್ಟಿವಂದ್ರೆ ನೆನಿತೈತಿ. ಚಪಾತಿ ಮಸ್ತ್ ಅಕ್ಕವ್ರಿ. ಬಾ ಆಮೇಲೆ ನೆಂತಿರಿ ಅಕ್ಕ, ನಿಮ್ ಚಪಾತಿ ಮಸ್ತ್ ಇರ್ತಾವಕ್ಕ ಅಂತೇಳಿ.
ದೊಡ್ಡದಾಗದು ಏನಿಲ್ಲ ನೋಡ್ರಿ. ಎಲ್ಲ ಹೆಣ್ಮಕ್ಳು ಸಣ್ಣ ಪುಟ್ಟ ಸ್ವಲ್ಪ ತಲೆ ಓಡಿಸಿ ಮಾಡಕ್ ಹೋದ್ರೆ ಎಲ್ಲಾನು ನೀಟಾಗಿ ಬರ್ತೈತಿ. ಅಂದ್ರೂ ನನಗೆ ಇಡ್ಲಿ ಮಾಡಕ್ ಬರಲ್ರಿ. ಒಟ್ಟ ನನ್ನ ಕೈಯಾಗ ಇಡ್ಲಿನೇ ಚಂದ ಆಗಲ್ಲ. ಆತಾವು ಬಟ್ ಅಷ್ಟು ಮೆತ್ತಗಂತ ಆಗಂಗಿಲ್ಲ. ಸುಮ್ಮನೆ ಏನೋ ಓಕೆ ಓಕೆ ಅನ್ನೋ ಥರ ಆತಾವ. ಇಸು ನೀರು ಹಾಕಿ ಮೊದಲು ಗಟ್ಟಿಯಾಗ ಹಾಕ್ಕೊಂಡು ಇಸು ನೀರು ಹಾಕಿ ಈ ಥರ ಹದ ಮಾಡ್ಬೇಕು ನೋಡ್ರಿ. ಗೆಟ್ಟ ಅಂದ್ರೆ ಜಿಗಿ ಬರ್ತೈತಿ. ಚಪಾತಿ ಮಸ್ತ್ ಹಾಕವು. ಇದ್ರ ಮ್ಯಾಗ ಮುಚ್ಚಿಟ್ಬಿಡ್ಬೇಕು ಒಂದು ಅರ್ಧ ಪೌನ ತಾಸು. ಚಪಾತಿ ಮಾಡಿ ಬೆಂಡಿಕಾಯಿ ಪಲ್ಯ ಮಾಡ್ತೀನಿ. ಈಗ ಎಷ್ಟಾಗೈತಿ? 8:15 ಆಗೈತಿ. ಉಂಡೋಕಿರೇನ ಬಂದ ಉಣ್ತೀರಿ? ಅರೆ ಸ್ಲೀಪ್ ಉಂಡೋದ್ರೆ ಬಂದು ಉಣ್ತೀರಿ? ಎಂದು ಕೂಡ ಉಂಟಾರದ್ರಿ. ಈಗೇನು ಚಿಂತಿಲ್ಲ. 9 ಗಂಟೆಗೆ ಮಾಡಕ್ ಚಾಲು ಮಾಡ್ತೀನಿ. 9:30 ಅಷ್ಟೊತ್ತಿಗೆ ಆಗುತ್ತೆ. ಭಾಳ ತಗಲ್ಲಿನ ಅಡ್ಗೆ ಲೇಟ್ ಮಾಡಕ್ ಚಾಲು ಮಾಡಿದ್ರು ಲಗುಟ್ ಮಾಡೋದು. ಇದು ಮಾಡೋದು ಲೇಟ್ ಆದ್ರೂ ಕೂಡ ಮುಗಿಯೋದು ಲಗುಟ್ ಆಗುತ್ತೆ. ಬರೋಬರ ಮಾಡ್ತೀನಿ. ಯಾಕಂದ್ರೆ ನಮ್ಮ ಮನೆಗೆ ಅಷ್ಟೇ ಲಗುಟ್ ಅಡ್ಗೆ ಮಾಡಿಟ್ರು ಉಣ್ಣಾರು ಇರಲ್ಲ. ಈ ಮಕ್ಕಳದು ಸುಡ್ಡಿ ಐತಿ. ಒನ್ ಟೈಮ್ आम्हाला आता चहा पिऊनच थोडं पोट मला चहा दिली नाही. ಯಾಕ द्राक्षी खाल्लंय की मग उलट होता. ही पण खाल्ली मी खाल्ले होते थोडं. ದ್ರಾಕ್ಷಿ ತಂದಾರನ ಪಪ್ಪ. ನಾನು ಸಾಮಾರ್ ಐತಂತೇಳಿ ಮಲೆ ಅಂಗಡಿ ಹೋಗಿದ್ದೀನಿ. ಹಂಗೆ ನಮ್ಮ ಅತ್ತೆಯರು ಅಲ್ಲಿ ತಗೊಂಡ್ ಹೋಗ್ತಿದ್ರು. ನಾನು ಹೋಗ್ತೀನಿ ನಡಿ ನಾವು ಬರ್ತೀವಂದ್ರು. ನಮ್ಮ ಅತ್ತೆಯರು ನಾವು ಹೋಗಿ ಬಂದ್ವಿ. ಮಲ್ಲೆ ಅಂಗಡಿಗೆ ಹೋಗಿ ಬಂದ್ಬಿಟ್ಟೆನೆ ಯಜಮಾನ್ರಿದ್ರು ಮನ್ಯಾಗ. ನಾವು ಹೋಗತ್ನಾಗ ಇದ್ದಿದ್ರು ಅವ್ರು. ನಾವು ಬರೋ ಸುತ್ತಿಗೆ ಪಾಲ್ಕಿ ಹೊಂಟೈತ್ರಿ ಗುಡಿಯಾಗ. ಹಂಗಾಗಿ ಪಾಲ್ಕಿಯಿಂದ 2-3 ರೌಂಡ್ ಹಾಕಿದ್ವಿ. पालखी म्हणजे माहित नाही. ಮೊನ್ನೆ ಪಾಲ್ಕಿ ते फेरी मारते ना. ವಿಡಿಯೋ ಲೆಂತ್ ಆಗುತ್ತೆ ಸ್ನೇಹಿತರೆ. ವಿಡಿಯೋ ಲೈಕ್ ಶೇರ್ ಕಮೆಂಟ್ ಮಾಡ್ರಿ, ಪ್ಲೀಸ್ ಸಪೋರ್ಟ್ ಮಾಡ್ರಿ. ಇದೆಲ್ಲ ಮಾಡಿ ಮತ್ತೆ ಸಿಗ್ತೀವಿ. ನಡಿ ನಡಿ. ಅಡುಗೆ ಮಾಡಿ ನೋಡ್ರಿ ಆಲ್ರೆಡಿ ಫ್ರೆಂಡ್ಸ್. ಬೆಂಡೆಕಾಯಿ ಪಲ್ಯ ಆ ಫ್ರಿಜ್ಜನ್ನು ಅರ್ಧ ತಗೋ, ಅದ್ರನ್ನ ಅರ್ಧ ತಗೋ. ಚಪಾತಿ ಬೆಂಡೆಕಾಯಿ ಪಲ್ಯ ಮಿಕ್ಸ್ ಮಾಡೋದೈತಿ. ತಿಕ್ಕಟ್ಟು ಕೊಡ್ತೀನಿ. ಕರಿ ಖಾರ ನಮ್ಮ ಬಟ್ಟಿ ಕಡೆ ಆಯ್ತು ನಾವು ಓಡೋದ ಟಾಯ್ಲೆಟ್. ಹಾಂ ಏನ ಕೊರಿ ಖಾರ ಕೊರಿ. छान झालं नाही. करपू ठेवल्या की. तुम्हाला छान आहे. पप्पाला तिखट पाहिजे, त्याने घालून घेते. ए जरा मला बॉटल दे ना. ಹಾಕೋರಿ ಮ್ಯಾಗ ಖಾರ ಜರ. जरा मला बॉटल दे. ಫಕ್ತ ಖಾರ ಹಾಕಿ ಮಿಕ್ಸ್ ಮಾಡೋದಿತ್ತು. ಅದು ಘಾಟ್ ಇರತ್ತದ ಅಂದು ಜರ ಕೈಯಾಡ್ಸವ ಅಂದ ಆಕಿ ಬರುತ್ತನ ತೆಗೆದಿಟ್ಟ. ಉಪ್ಪು ಹಾಕಿದ. हे बघ बर्फाचं पाणी. थोडा अर्धा तांब्यामध्ये घाला, अर्धा डेअरीतले घे. मम्मी तर सोडा घालते त्याचं. पिती का सोडाचं? सोडा घातले. ಅಟ ತಣ್ಣಗಾರ ಕುಡಿಬೇಡ ಪಿಲ್ಯ, ಗಂಟಲು ಹಿಡಿತದ. दुपारी लय पिलं तू झोपल्यावर. गंटल झाले, हे झाले, ते झाले म्हणून मला सांग. मग तेव्हा बोलते तुला. शरबत करून पिलाय सोडाचं. ಫ್ರಿಜ್ ಲಾಕೆ ಮಾಡಿಡ್ತೀನಿ ನಿನ್ನ ಸಂಬಂಧಿ. ಸಾಕತ್ ಮಂದಿಗೆ ಮನೆಯಾಗಿದ್ರೆ ನೀವು 1-2 ಮಾಡಲ್ಲ ನೀನು. ದಾಲ್ ಕಿಚಡಿ, ಚಪಾತಿ, ಬೆಂಡೆಕಾಯಿ ಪಲ್ಯ ನೋಡ್ರಿ. ಒಮ್ಮೆ ಹೊಟ್ಟೆ ಮುರ್ದಂಗೆ ಆತ್ರಿ. ಚಪಾತಿ ಮಾಡಿ ಅದಾವ ಅಲ್ಲಿ ಮೇಲೆ ಬೆಂಡೆಕಾಯಿ ಫ್ರೈ ಮಾಡಿದೆ. ಉಳ್ಳಾಗಡ್ಡಿ ಒಗ್ಗರಣೆ ಹಾಕಿ ಹಂಚಿನಾಗನೇ ಉಳ್ಳಾಗಡ್ಡಿ ಮಿಕ್ಸ್ ಮಾಡಿ ಉಪ್ಪು ಹಾಕಿದೆ. ಖಾರ ಹಾಕ್ಬೇಕಾಗಿತ್ತು ಸ್ವಲ್ಪ. ಕೈಯಾಸ್ ಬರವಾಸನೆ. ನಾ ಬರ್ತೀನಿ ಯಾಕೆ ಹೊಟ್ಟೆ ಕಡೆ ತೋಡೋದೆ ಬರೋದ್ರಾಗ ಈಕೆ ತೆಗೆದಿಟ್ಟಾಡ್ರಿ. ಖಾರ ಆಗಿಲ್ಲ. ಸಣ್ಣ ಮಕ್ಳು ಹಿಂಗೆ ಕೊಡ್ತಾರೆ ನೋಡ್ರಿ. ಬೆಂಡೆಕಾಯಿ ಹುರಿದು ಮ್ಯಾಗಿಟ್ಟು ಉಪ್ಪು ಹಾಕೊಟ್ರೆ ಉಣ್ತಾವ. ಅದೇ ಹಂಚಿನೇ ಮಾಡ್ತೀನಿ. ಮತ್ತೆ 2-3 ಮಾಡ್ತೀನಿ. ನೆಕ್ಸ್ಟ್ ಡೇ ನೋಡ್ರಿ, ನಾನು ನೀರು ಬಂದವು ಒಡೆದಾಡಿ ಬಾಂಡೆ ತಿಕ್ಕೋತ ಕೂತೀನಿ ಅಲ್ಲಿ ಸಿಂಕಿನ್ಯಾಗ. ಅಪ್ಪ ಮಕ್ಕಳು ಇಲ್ಲಿ ಕೂತಾರ, ನಾಷ್ಟ ಮಾಡಿದ್ರು. ರಾತ್ರಿದು ಅನ್ನ ಐತೆ ನೋಡ್ರಿ, ಅದನ್ನ ಸ್ವಲ್ಪ ಬಿಸಿ ಮಾಡಿ ಕೊಟ್ಟೆ. ಅದನ್ನ ತಿಂದು ಹೊರಗಿನ ಕೊಂಡೆ ಹಾಕ್ಕೊಂಡು ಹಾಲು ತರಕ್ಕೆ ಹೋಗ್ಯಾರ. ಫ್ಯಾನ್ ಅಂತೂ ಹಿಂಗೆ ಚಾಲು.
ಸಂಡಾಸ್ದಾಗಿರಲಿ, ಬಾತ್ರೂಮ್ದಾಗಿರಲಿ, ಬೆಡ್ರೂಮ್ದಾಗಿರಲಿ, ಹಾಲ್ದಾಗಿರಲಿ ಹಚ್ಚೋದು ಅಷ್ಟೇ ಗೊತ್ತು. ಒಳ್ಳೆ ಬಂದ್ ಮಾಡೋದು ಗೊತ್ತಿಲ್ಲ. ಯಾಕಂದ್ರೆ ಇಟ್ಟುದ್ದ ಬಿಲ್ ಬರ್ತದ್ರಿ. ಮನ್ ಬಿಲ್ ಕಟ್ಲಾರ್ದಕ್ಕೆ ಕತ್ತಲು ಕೊನ್ಯಾಗ ಕುಂತೀವಿ. ಎಷ್ಟು ಬಡ್ಕೊತೀನಂದ್ರೆ ಹಿಂಗೆ ಮಾಡ್ತಾರೆ. ಮತ್ತು ನಾನು ಬಂದ್ ಮಾಡಿದೆ ನೋಡ್ರಿ. ಕೈಯನ್ನು ಬಾಂಡೆ ಬಿಟ್ಟು ಬಂದ್ ಮಾಡಿದೆ ಸದ್ಯಕ್ಕೆ. ಹಿಂಗೈತೆ ನೋಡ್ರಿ ನಮ್ಮ ಮನೆಯೊಳಗೆ ಪರಿಸ್ಥಿತಿ. ನಿಮ್ಮ ಮನೆಗೂ ಹಿಂಗೆ ಏನೋ ಕಮೆಂಟ್ ಮಾಡಿ ನನಗೂ ಹೇಳ್ರಿ. ಬಿಲ್ ಬರ್ತಂತ ನಾ ಬಡ್ಕೊಳ್ತೀನಿ ರೀ. ಕಟ್ಬೇಕಂದ್ರೆ ಅಳ್ತಾರೆ ಅಡ್ಡು ಕೈಲಿ. ಸೆಕ್ಕಿಗೆ ಏನಂತಂದ್ರೆ ಟಿಕ್ಳಿನ ನೆಂದಂಗಿಲ್ಲ ನೋಡ್ರಿ, ಜಿಗಿ ಇರಂಗಿಲ್ಲಲ್ಲ, ಹಂಗೆಲ್ಲ ಬಿಟ್ಟು ಓದ್ತಾವು. ಅದ್ರ ಮುಂಜಾನೆ ಎದ್ದು ನೀರಿಂದ ಒಂದು ಅಪ್ರ ನೀರಿನ ಕೂಡನೇ ಹೇಳೋದಾಗುತ್ತೆ ನೋಡ್ರಿ. ಹಾಸಿಗೆ ಜಾಡ್ಸನೆ ನೀರಿಗೆ ಬೆನ್ನು ಹತ್ಬೇಕಾಗುತ್ತೆ ನಾವು. 8ರಿಂದ 10 ಗಂಟೆ ಅದು ನೀರಿದ್ದು ಅಂದ್ರೆ 10 ಗಂಟೆ ತನಕ ಇರ್ತಾವೆ ಟೈಮಿಂಗ್. ನೀರು ತಳಗೆ ನೀರು ಸ್ಟೋರೇಜ್ ಆಗಿಲ್ಲ, ಮ್ಯಾಗ ಇರಿಸಿಲ್ಲ ಅಂತಂದ್ರೆ ಮುಗೀತು. ಒಮ್ಮೊಮ್ಮೆ ತಳಗೆ ನೀರಿದ್ರೂ ಲೈಟ್ ಇರಂಗಿಲ್ಲ ಮ್ಯಾಗ ಇರ್ಸಕ್ಕೆ. ಹಿಂಗೆಲ್ಲ ಪ್ರಾಬ್ಲಮ್ ಆಗ್ತಾವೆ. ಅದಕ್ಕೆ ಕೈಯಾಗ ಕೆಲಸನ ಮೊದಲು ಬಡ ಮಾಡ್ಕೊತೀನಿ ನಾನು ನೀರಿಂದು. ಆಮೇಲೆ ಸ್ವಲ್ಪ 10 ಗಂಟೆ ಮ್ಯಾಗ ರಿಲ್ಯಾಕ್ಸ್ ಆಗುತ್ತಾ. ಗ್ಯಾಸ್ ಕಟ್ಟಿ ಎಲ್ಲ ಒರೆಸ್ಕೊಂಡಿನಿ ನೋಡ್ರಿ. ಸ್ವಲ್ಪ ಹಂಗೆ ಅರ್ಜೆಂಟಾಗಿ ಒರೆಸ್ಕೊಂಡಿನಿ. ಆ ಥರ ಡಾಗ್ ಬಿದ್ರೆ ನಂಗೆ ಲೈಕ್ ಆಗಲ್ಲ. ಮತ್ತು ಆಮೇಲೆ ಇನ್ನೊಂದು ಕಾಟನ್ ಇರ್ಬಿಟ್ಟು ಒಂದು ಒರೆಸ್ಕೊತೀನಿ. ಸದ್ಯಕ್ಕೆ ಹಂಗೆ ಇರೋದಕ್ಕಿಂತ ಹಿಂಗೆ ಗೊತ್ತೇ ಒರೆಸ್ಕೊಂಡಿನಿ. ಬಾಂಡೆಗಳು ಎಲ್ಲ ತಿಕ್ಕಿಟ್ಟು ನೋಡ್ರಿ. ಹಿಂಗತ್ತೆ ಒಂದ್ರ ಮ್ಯಾಗ ಒಂದು ನೀರು ಜಾನಂಗೆ ಇಟ್ಟನೆ ಅಂದ್ರೆ ಲಗುಟ್ ಒಣಗ್ತಾವೆ. ಆಮೇಲೆ ತೆಳಗಡೆ ಇಡಕ್ಕೆ ಬರ್ತವೆ. ಹಸಿ ಇರೋದನ್ನ ಇಲ್ಲಿ ಇಟ್ಟನೆ ಅಂದ್ರೆ ಎಲ್ಲ ಒಂಥರ ವಾಸನೆ ಬಂದಂಗೆ ಆಗ್ಬಿಡ್ತಾವೆ. ಮೊದಲೇ ಇಲ್ಲಿ ಗಾಳಿ ಇಡಂಗಿಲ್ಲ, ಈ ಥರ ಮುಚ್ಚಿಡ್ತೀನಲ್ಲ ನೋಡ್ರಿ. ಕೆಲವ್ರು ಬಂದು ಊಟನ ಟ್ರಾಲಿ ಮಾಡ್ಸೀನಿ ಅಂತ ಕೇಳ್ತಾರೆ ನನಗೆ ಇದನ್ನೆಲ್ಲ ನೋಡಿ. ಬಟ್ ಇರೋದ್ರಾಗೇ ಈ ಥರ ಮಾಡ್ಕೊಂಡಿದ್ದೆ ನೋಡ್ರಿ. ಆ ಕಿಚನ್ದು ಇದು ಸಾರಿ ಬಾಂಡೆ ಬುಟ್ಟಿಯಲ್ಲಿ ಇಟ್ಟಿನಲ್ಲ ಅದ್ರೊಳಗೆ ಇಟ್ಬಿಡ್ತೀನಿ. ಅದಿಂತ ಎಳ್ಯಾಕೂ ಬರ್ತೈತೆ ರೀ ಫ್ರೆಂಡ್ಸ್. ಇದು 2 ತಳಗಿಂದು ಮ್ಯಾಗಿಂದು ಇದು ಅಡುಗೆಗಂತ ತುಂಬಿಟ್ಕೊಂಡಿನಿ. ಕುಡಿಯೋ ನೀರು ನೋಡ್ರಿ ಇವು. ತಲೆ ಸ್ನಾನ ಮಾಡ್ಬೇಕಂತೇಳಿ ಬೋರಿ ನೀರಿಗೆ ಮೊದಲ ಕೂಲ್ ಹುಚ್ಚು ಹೊಂಟಾವು. ಒಮ್ಮೊಮ್ಮೆ ಎಮರ್ಜೆನ್ಸಿ ಮತ್ತು ಬೋರಿ ನೀರೇ ಯೂಸ್ ಮಾಡ್ತೀವಿ. ಈಗ ನೀರಿದ್ದು ಅಂತೇಳಿ ಇದೊಂದು ಗುಡಿಗೆ ತುಂಬಿಟ್ಟಿನಿ ನೋಡು ತಲೆ ಸ್ನಾನ ಮಾಡೋಕ್ಕೆ. ಇದು ಬುಟ್ಟಿ ನಿನ್ನೆ ತುಂಬಿಟ್ಟಿನಿ, ಯೂಸ್ ಮಾಡಿಲ್ಲ, ಹಾಗೆ ಕೂತಾವೆ. ಯಾಕಂದ್ರೆ ಅಡುಗೆಗೆ ಈ ಥರದ್ದು ಜರ್ಮನಿ ಒಳಗೆ ತುಂಬಿಡ್ತೀನಲ್ಲ, ಇದ್ರಾಗನೇ ಸಾಲು ತಗೋದಕ್ಕಂತೇಳಿ ಕುಕ್ಕರ್ ತುಂಬಿ ಅನ್ನ ಮಾಡಿದ್ದೆ ನೋಡಿರಿ. ನೆಕ್ಸ್ಟ್ ಉದೈತಿ. ನಾ ಎಷ್ಟು ಬಿಸಿ ಮಾಡಿಕೊಂಡು ತಿಂತೀನಿ ರೀ. ರೇಷನ್ ಅಕ್ಕಿದು ಮಾಡೀನಿ. ಚಲೋ ಅಕ್ಕಿನ ತರಿಸ್ಬೇಕು. ಯಾವಾಗ ತರ್ತಾನೋ ಗೊತ್ತಿಲ್ಲ. ನನ್ನ ಪತಿ ಪರಮೇಶ್ವರ. ಮಸ್ತಾಗತ್ತೆ ರೀ ಕಿಚಡಿ. ಹುಡುಗರ್ದು ಆವಾಜ್ ಬಂತು. ಚಾವ್ ಅಲ್ಲ ಅಂತ ಅಂಗಡಿಯಾಗ ಕುಡಿತಾರಂತ ಯಜಮಾನ್ರು. ಹಂಗೆ ಹೋದ್ರೆ ಈಗ ಮಕ್ಕಳು ಬಂದ್ರೆ ನೋಡ್ರಿ. ತೆಗೀರಿ ಸ್ನೇಹ. ಗೊತ್ತದ ನಂಗೆ ನೀವು ಬಂದಿರಿ. ಹೊರಗಿನ ಕೊಂಡ್ಯಾಕೆ ಹೋಗ್ಯಾರ್ರಿ. ನಾ ಬಾಂಡೆ ತಿಕ್ಕಕತ್ತೀನಿ ಅಂತೇಳಿ. ಪ್ಯಾನಿಗೆ ನಂಗೆ ಚಾಲೂನೇ ಮನ್ಯಾಗ ಕುಟ್ಟ ಅಂದ್ರೆ ಉದ್ಬತ್ತಿ ಬಿಸ್ಕಿಟ ಬೆಟ್ಲನೆ ಸಾಬೂನು ಇಲ್ರಿ. ಮೊದಲು ತಿಂಗಳಂಗಟ್ಲೆ ಆಗಸ್ಟ್ ಒಮ್ಮೆ ತಂದುಬಿಡ್ತಿದ್ರು. ಈ ಒಂದು ಎರಡು ತರಕತ್ತಾರ. ಈಡಾಗಲ್ಲ ಪಾಡಾಗಲ್ಲ ಕಡೆ. ಈಗ ನಿನ್ನೆ ಮೈಗತ್ತಿ ಸಾಬೂನು ತೊಗೊಂಡು ಬೊಗ್ಯಾಣ ಹೋಗ್ದೀನಿ ರೀ. ಈಗ ತಂದು ಕೊಟ್ಟಾರ ನೋಡ್ರಿ ಸಾಬಾನು. ಹಾಲಿನ ಪ್ಯಾಕೆಟ್ 2 ಸಣ್ಣದೈತಲ್ಲ ಅಮ್ಮವ್ವ? 2 ಸಣ್ಣದೈತೆ ಹಾಲಿನ ಪ್ಯಾಕೆಟ್. ನೋಡಿ ಚಾಕೆಟ್ ನಾಷ್ಟ ಮಾಡಮ್. ಕೊಬ್ಬರಿ ಎಣ್ಣೆ ಆಗೈತ್ರಿ ಇಲ್ಲಿ ನೋಡ್ರಿ. ಛೋಟಾ ಭೀಮ್ ಛೋಟಾ ಎಣ್ಣೆ ಕೊಟ್ಟು ಕಷ್ಟ ರೀ ಸದ್ಯಕ್ಕೆ. ಎಮರ್ಜೆನ್ಸಿ ಇರಲಿ, ಆಮೇಲೆ ತಂದು ಕೊಡ್ತೀನಿ ಅಂದಾರ. ₹8 ನಡಿ ಫ್ರೆಂಡ್ಸ್. ಇಷ್ಟು ಕೂದಲದವ ಅಂತಂದ್ರೆ ಈ ಸೆಕೆಗೆ ಸಿಕ್ಕಾಪಟ್ಟೆ. ಪಿಲ್ಲು ಟಿಕ್ರಿ ತೊಂಬಪ್ಪ. ಟಿಕ್ರಿ ಅಲ್ಲಿ ತಿಜ್ರಿ ತಳಗೈತೆ ನೋಡಿ. ಆಮೇಲೆ ನಾನು ಮೊನ್ನೆ ಒಂದು ಇದು ಹೇಳಿದ್ದೆ. ಇದಲ್ಲೋ ಅಲ್ಲೇ ಐತೆ ನೋಡು ತಳಗ. ತಿಜ್ರಿ ತಳಗಿಂದ ಡಬ್ಬಿ ಒಳಗಿಂದ ಐತೆ ನೋಡು. ಒಂದು ಒಬ್ಬರು ಸಿಸ್ಟರ್ ಅವರು ಕತೆ ಹೇಳಿದಾರೆ, ಅದ್ರ ಬಗ್ಗೆ ಶೇರ್ ಮಾಡ್ಕೋತೀನಿ ಅಂತೇಳಿ. ನಿನ್ನೆ ಮೊನ್ನೆ ವಿಡಿಯೋದಾಗೂ ಅದ್ರಾಗ ಕಮೆಂಟ್ನಾಗ ಹಾಕಲಾಗಿರಿ. ಬಟ್ ಪರ್ಸ್ನಲ್ ಆಗಿ ವಾಟ್ಸಪ್ದಾಗ ಬಂದು ನನಗೆ ಹೇಳಕತ್ತೀರಿ. ಇಲ್ಲ ಅಕ್ಕ ಹೇಳ್ರಿ, ನೀವು ಕತೆನೇ ಹೇಳ್ರಿ ಅಂತೇಳಿ ಕೇಸಿ. ಅದಕ್ಕೆ ಅದ್ರ ಬಗ್ಗೆ ಹೇಳ್ಬೇಕಂತ ಅನ್ಕೊಂಡಿದ್ದೀನಿ. ನನಗೂ ಹೆಂಗಪ್ಪ ಅಂತಂದ್ರೆ ಯಾವ ರೀತಿ ಹೇಳೋದು ಏನು ಹೆಂಗ. ಈಗ ಒಬ್ಬರು ಜೀವನದ ಕತೆ ಅಂತ ಅಂದ್ಮ್ಯಾಗ ಹೇಳಿದ್ಮ್ಯಾಗ ಅವ್ರಿಗೂ ಏನೂ ಪ್ರಾಬ್ಲಮ್ ಆಗಬಾರ್ದು. ಕೇಳೋರ್ಗು ಕೂಡ ಏನಕ್ಕ ಈ ಕತೆನೇ ಹೇಳಿದ್ರಿ ಅಂತನೂ ಕೂಡ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗು ಈ ಥರದ್ದು ಏನೋ ಬ್ಯಾಡ್ ಕಮೆಂಟ್ ಈ ಥರ ಎಲ್ಲ ಬರಬಾರ್ದು. ಅದನ್ನೆಲ್ಲ ಮನಸ್ಸಿನಾಗ ಇಟ್ಕೊಂಡು ಅದನ್ನೊಂದು ಇದ್ರ ಥರ ಮೋಟಿವೇಶನು ಆಗಬೇಕಾ.
ಮತ್ತ ಹೆಣ್ಮಕ್ಳು ನಾವು ಮನಿ ಸಂಸಾರ ಜವಾಬ್ದಾರಿ ಅಂತ ಬಂದಾಗ ಯಾವ್ದಕ್ಕೂ ಹಿಂದೆ ಹೋಗಂಗಿಲ್ಲ. ಏನ್ ತ್ಯಾಗ ಮಾಡೋಕ್ಕೂ ಕೂಡ ನಾವು ಸಿದ್ಧ ಆಗೇ ಇರ್ತೀವಿ. ಅದ್ರಾಗ ಮಾಡತ್ನ್ಯಾಗ ನಂದು 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 ಅಂತ ಅನ್ಕೊಂಡು ಬಡ್ಕೊಂಡ್ ಮಾಡೋದಾಗತ್ತ. ಆಮೇಲೆ ಒಂದ್ ಸ್ವಲ್ಪ ಏನೋ ನಮ್ಗ ನಾವು ಯಾರಿಗೋಸ್ಕರ ಅತಿ ಪ್ರೀತಿ ಇಟ್ಟಿರ್ತೀವಿ, ಯಾರಿಗೋಸ್ಕರ ನಾವು ತ್ಯಾಗ ಮಾಡಿರ್ತೀವಿ, ಅವರೇ ನಮ್ಗೆ ಏನಾದ್ರು ಒಂದು ಮಾತಂದಾಗ, ಅವರೇ ನಮ್ಮ ಮನ್ಸಿಗೆ ನೋವು ಮಾಡಿದಾಗ ಅವಾಗ ಒಂಥರ ಬೇಜಾರ್ ಮಾಡ್ಕೊಂಡ್ಬಿಡ್ತೀವಿ. ಏನಪ್ಪ ಇವ್ರ ಸಂಬಂಧ ನಾವು ಇಟ್ಟು ತ್ಯಾಗ ಮಾಡಿದ್ವಿ, ಇವ್ರ ಸಂಬಂಧ ನಾವು ಇಷ್ಟೆಲ್ಲ ಕಷ್ಟಪಟ್ಟಿವಿ, ಇವರೇ ನಮ್ಗೆ ಈ ತರ ಮಾಡ್ತಾರಲ್ಲ, ಈ ತರ ಅನ್ಸ್ದಾಗ ನಾವು ಡಿಪ್ರೆಷನ್ಗೆ ಹೋಗ್ಬಿಡ್ತೀವಿ. ಮತ್ತೆ ಯಾರ ಹತ್ರ ಹೇಳ್ಕೊಳಕ್ಕೂ ಆಗಂಗಿಲ್ಲ, ಅದನ್ನ ಅರಗಿಸ್ಕೊಂಡು ಬದುಕಕ್ಕೂ ಆಗಂಗಿಲ್ಲ. ಒಂಥರ ವಿಚಾರ, ಅಳೋದು, ಊಟ ಬಿಡೋದು, ನಮ್ಮನ್ನ ನಾವು ಹೆಂಗೋ ನೆಗೆಟಿವ್ ಆಗಿ ಇಟ್ಕೊಂಡ್ಬಿಡೋದು, ನಮ್ಮನ್ನ ನಾವು ಹೆಂಗೆಂಗೋ ಇದು ಮಾಡ್ಕೊಂಡ್ಬಿಡೋದು, ನೀಟಾಗಿ ಇರಕ್ಕಾಗಂಗಿಲ್ಲ, ನೀಟಾಗಿ ತಲೆ ಬಾಚ್ಕೊಂಡು ಶಿಸ್ತಾಗಿ ಇರಕ್ಕಾಗಲ್ಲ, ಎಲ್ಲಿಗಾರು ಹೋಗ್ಬೇಕಂದ್ರೆ ಸ್ವಲ್ಪ ಚೆನ್ನಾಗಿ ರೆಡಿ ಆಗಕ್ಕಾಗಂಗಿಲ್ಲ, ಏನೋ ಮನಸ್ಸಲ್ಲಿ ಒಂದು ಕೊರಗೋದು, ಹೇಳಕ್ಕಾಗಲ್ಲ, ಬಿಡಕ್ಕಾಗಲ್ಲ, ಅನ್ಭವಿಸಕ್ಕಾಗಲ್ಲ. ಈ ತರದ್ದೆಲ್ಲ ನಮ್ಮ ಹೆಣ್ಮಕ್ಳು ಜೀವನದಾಗ, ಬಹಳ ಜನ ಹೆಣ್ಮಕ್ಳು ಜೀವನದಾಗ ಇದೇ ತರ ಆಗಿ ಹೋಗ್ತಿರ್ತಾವ. ಬಟ್ ಅದೇ ತರ ಮಾಡ್ತಾ 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 ನಮ್ಮ ಲೈಫೇ ಎಂಡ್ ಆಗಿಬಿಡ್ತದ. ಆದ್ರೂ ಕೆಲವೊಬ್ಬರಿಗೆ ಆ ತರದ್ ಅನುಭವ ಆಗಂಗಿಲ್ಲ. ಯಾಕಂದ್ರೆ ಅವ್ರಿಗೋಸ್ಕರ ಬದುಕ್ತಿರ್ತಾರ. ಏನೋ ಮಾಡ್ಬೇಕಾ, ಅಡಿಗೆ ಮಾಡ್ಬೇಕಾ, ಮಾಡಿಡೋದು ಅಷ್ಟೇ. ಅವರೆಲ್ಲ ಹೊಂಟ್ರ ಬಂಟ್ರ ನಾನ್ ಚೆಂದ ಇರ್ಬೇಕು, ನಾನ್ ಚೆನ್ನಾಗಿ ಕಾಣಬೇಕಂತೇಳಿ ಮಕ್ಳದ್ದು ಎಟ್ಟೇ ಇದ್ರು ಕೂಡ ಸೈಡಿಗೆ ಒತ್ತಿ ತಮ್ಮ ಬಗ್ಗೆ ತಾವ್ ಕೇರ್ ತಗೊಂತಾರ, ತಮ್ಮ ಬಗ್ಗೆ ತಾವ್ ಹೆಚ್ಚಿಗೆ ಕಾಳಜಿ ಮಾಡ್ಕೋತಾರ. ತಪ್ಪಲ್ಲ. ಆ ತರ ಮಾಡೋರ್ಗೆ ಒಬ್ಬೊಬ್ರು ಅಂತಾರ, ಅಯ್ಯೋ ಯಾರ್ದು ವಿಚಾರ ಮಾಡಂಗಿಲ್ಲ, ತನ್ನ ಅಷ್ಟಕ್ಕೆ ಇರ್ತಾ ಅಂತ ಅಂತಿರ್ತಾರ. ಆದ್ರ ಅನ್ನೋರು ಹಂಗ ಬದುಕ್ತಾನೆ ಇರ್ತಾರ. ಬಟ್ ನಮ್ ಜೀವನ ಅನ್ನೋದು ಇರೋದೊಂದು ಲೈಫ್. ಅದು ಹೆಂಗ್ ಇಟ್ಕೋಬೇಕು, ನಮ್ಮನ್ನ ನಾವ್ ಹೆಂಗ್ ಇಟ್ಕೋಬೇಕು, ನಮ್ಮ ಮನಿ ಹೆಂಗ್ ಇಟ್ಕೋಬೇಕು ಅನ್ನೋದು ಎಲ್ಲರ್ಕಿನ್ನ ಹೆಚ್ಚಿಗೆ ನಮಗ್ ಗೊತ್ತಿರ್ತೈತಿ. ಸೊ ಯಾರೋ ಏನೋ ಅಂತಾರ, ಯಾರೋ ಏನೋ ಮಾಡ್ತಾರ ಅಂತ ಅನ್ಕೊಂಡು ನಮ್ ಜೀವನನ ನಾವು ಹಾಳು ಮಾಡ್ಕೊಂಡು ಇರಕ್ ಆಗಂಗಿಲ್ಲ. ಯಾಕಂದ್ರೆ ಒಳ್ಳೆ ಮುಳ್ಳೆ ಹುಟ್ಟು ಬರ್ತೀನಂದ್ರೆ ನಮ್ ಜೀವನ ಹುಲ್ ಬೀಜ ಇರಂಗಿಲ್ಲ. ಸೊ ಹಾಗಾಗಿ ತ್ಯಾಗಗಳನ್ನ ಮಾಡ್ಬೇಕ್ರಿ, ಆದ್ರ ಅತಿ ಆಗಕ್ ಹೋಗ್ಬಾರ್ದು. ಯಾವುದೇ ಇರ್ಲಿ, ಅತಿ ಆದ್ರೂ ಅಮೃತನೇ ವಿಷಯ. ಬಟ್ ನಾನು ಒಂದೊಂದು ವಿಷಯದೊಳಗೆ ಹಂಗ ಮಾಡೀನಿ. ಇವತ್ತೇನಾದ್ರೂ ಅದ್ರ ಬಗ್ಗೆ ಮಾತಾಡಕ್ ಹೋದ್ರ ಅದಕ್ಕೇನು ವ್ಯಾಲ್ಯೂ ಇಲ್ಲ. ಹಂಗಾಗಿ ಅನುಭವ ನೋಡ್ರಿ, ಅನುಭವ ಆಕಾಶ ಇದ್ದಂಗ. ಸೊ ಇದೊಂದು ಮಾತು ಚೆನ್ನಾಗೈತಿ ನೋಡ್ರಿ, ಅನುಭವ ಅನ್ನೋದು ಆಕಾಶ ಇದ್ದಂಗ. ನಮ್ಗ ಅದ್ರ ಪ್ರಭಾವ ನಮ್ಮ ಮೇಲೆ ಬೀಳ್ತೈತಿ ಹೊರತು ಅದನ್ನ ಕೈಯಾಗಿ ಹಿಡಿತೀನಂತಂದ್ರ ಸಿಗಂಗಿಲ್ಲ. ಹೌದಾ? ಆಕಾಶ ಇದ್ದಂಗ, ಆಕಾಶನ ನೋಡ್ಬೇಕು. ಅದನ್ನ ಅದ್ರೊಳಗ ಕತ್ಲ ಬರ್ತೈತಿ, ಬೆಳಕ್ ಬರ್ತೈತಿ, ಸೂರ್ಯ ಬರ್ತಾನ, ಚಂದ್ರ ಬರ್ತಾನ, ಮಳಿ ಬರ್ತೈತಿ, ಗುಡುಗು ಮಿಂಚು ಎಲ್ಲ ಹೆಂಗ್ ಬರುತ್ತಲ್ಲ ಹಂಗೆ ನಮ್ಮ ಅನುಭವ. ಅದ್ರೊಳಗೆ ನಮ್ಮ ಜೀವನನು ಕೂಡ ಅಷ್ಟೇ ಹಿಂಗೆ ಇರ್ತಿ. ಕ್ಲೈಮೇಟ್ ನೋಡ್ರಿ, ಒಂದ್ ತಾಸು ಬಿಸಿಲು ಐತನಂದ್ರಾಗ ಮತ್ತೊಂದ್ ತಾಸಿ ನೆಳ ಬಿದ್ದಿರ್ತೈತಿ. ಹೌದಾ? ಅದಕ್ಕ ನನ್ನ ಜೀವನನ ನಾನು ಆಕಾಶಕ್ಕೆ ಹೋಲಿಸ್ಕೊಳಕತ್ತೀನಿ. ಯಾಕಂದ್ರ ಅದು ಒಂಥರ ಇದ್ದದ್ದು ಮತ್ತೊಂದ್ ತರಕ್ ಇರಂಗಿಲ್ಲ. ಡೈಲಿ ಸೂರ್ಯ ಬರ್ತಾನ, ಸಂಜೆ ಮಾಡಿ ಚಂದ್ರ ಬರ್ತಾನ. ಹೌದಾ? ಅದೇ ತರ ನಾವು ಡೈಲಿ ಎಳಬೇಕು, ನಮ್ ಕೆಲ್ಸಗಳನ್ನ ನಾವು ಮಾಡ್ಲೇ ಇರ್ಬೇಕು, ಮಾಡ್ತಾನೆ ಇರ್ಬೇಕು. ಅದ್ರೊಳಗೆ ಹೆಂಗ್ ಒಮ್ಮೊಮ್ಮೆ ಕ್ಲೈಮೇಟ್ನಾಗ ಹೆಂಗ್ ವಾತಾವರಣದಾಗ ಸಡನ್ ಆಗಿ ಚೇಂಜ್ ಆಗ್ಬಿಡ್ತ, ಸಡನ್ ಆಗಿ ಮಳೆ ಬರುತ್ತ, ಸಡನ್ ಆಗಿ ಏನೇನೋ ಆಗ್ಬಿಡ್ತಾವ. ಹೌದಾ? ಅದೇ ತರ ನಮ್ದು ಜೀವನ, ಸಡನ್ ಆಗಿ ಏನೋ ಅನ್ಕೊಂಡಿರ್ತೀವಿ, ಅದೇನೋ ಆಗ್ಬಿಡ್ತೈತಿ. ಹೌದಾ? ಹಿಂಗೇ ಸ್ಥಿರವಾಗಿ ಹೋಗಂಗಿಲ್ಲ. ಸೊ ಹಾಗಾಗಿ ಏನ್ ಬರುತ್ತೋ ಬರ್ಲೆಪ್ಪ, ದೇವ್ರನಿಂದ ಹೇಗಿರ್ಲೆಪ್ಪ ಅಂತ ಅನ್ಕೊಂಡು ಹೋಗ್ಬೇಕು. ಈ ಒಂದು ತಿಂಗಳದೊಳಗೆ ನನ್ನ ಜೀವನದೊಳಗೆ ಏನೇನೆಲ್ಲ ಆಗ್ಯಾವ ಅಂತ ಕೇಸಿ ನಾನೇ ನನ್ನ ಕತಿನೇನ ಹೇಳ್ಕೊಂಡು ಹೋದ್ನಿ ಅಂದ್ರ ಸಿಕ್ಕಾಪಟ್ಟೆ ವ್ಯೂಸ್ ಬರ್ತಾವು, ವಿಡಿಯೋನು ಕೂಡ ವೈರಲ್ ಆಗ್ತಾವು, ಅದೇ ತರ ಸಮಸ್ಯೆಗಳು ಕೂಡ ಬಂದ್ಬಿಡ್ತಾವ. ಸೊ ಬೇರೆದವ್ರದ್ದು ಸ್ಟೋರಿನ ನಾನು ಹೇಳ್ಕೋಬಹುದು. ಹೌದಾ? ನನ್ನ ಸ್ಟೋರಿನೇ ನಾ ಕೆಲವೊಂದ್ಸರಿ ಹೇಳ್ಕೊಳಕ್ ಸಾಧ್ಯ ಆಗಲ್ಲ. ಯಾಕಂದ್ರೆ ನನಗೂನು ಒಂದಷ್ಟು ಜವಾಬ್ದಾರಿಗಳು ಇದಾವ, ಅದನ್ನೆಲ್ಲ ನಿಭಾಯಿಸ್ಕೋಬೇಕು. ಹೇಳ್ಕೊಳಕೇನ್ ಬಾಳ ತಗಂಗಿಲ್ ಬಿಡ್ರಿ, ಬಟ್ ಅದು ಹೇಳ್ಕೊಂಡ್ ಆದ್ಮ್ಯಾಗ ಅದ್ರ ಪರಿಣಾಮ ಇರ್ತೈತಲ್ಲ, ಅದು ಬಾಳ ಆಗ್ಬಿಡ್ತೈತಿ. ಸೊ ಹಾಗಾಗಿ ನಾನು ಸೋಷಿಯಲ್ ಮೀಡಿಯಾದಾಗ ಅದೇನ್ ಅಂತಂದ್ರ ನನ್ಗೇನು ಬ್ಯಾನಿ ಬೆಸಕಿ ಇಲ್ಲ ಅಂತೇಳಿ ಒಬ್ಬೊಬ್ರು ಅಂತಿರ್ತಾರ. ಯಾಕಂದ್ರ ನಾನು ಅಷ್ಟು ದಪ್ಪ ಅದೀನಿ, ಮಂದಿ ಕಣ್ಣಿಗೆ ನಾನು ದಪ್ಪ ಇರೋದು ಅಷ್ಟೇ ಕಾಣಿಸ್ತೈತಿ. ಹೌದಾ? ಅದು ಸುಖಕರ ಬರ್ಲೋ ನಂದು ಹೆಲ್ತ್ ಪ್ರಾಬ್ಲಮ್ಸ್ ಇಂದ ಬರ್ಲೋ ಗೊತ್ತಿಲ್ಲ, ಒಟ್ನಲ್ಲಿ ದಪ್ಪ ಇರೋರ್ಗಿ ಬ್ಯಾನಿ ಬೆಸರಿಕೆ ಇರಂಗಿಲ್ಲ. ಆಕಿಗೇನ್ ಕಮ್ಮಿ ಆಗೈತೆ? ಆಕಿಗೇನ್ ಕಮ್ಮಿ ಆಗೈತಿ? ನಮ್ಮ ಉತ್ತರ ಕರ್ನಾಟಕ ಭಾಷೆದೊಳಗೆ ಹೇಳ್ಬೇಕಂದ್ರ ತಪ್ಪು ತಿಳ್ಕೊಂಡ್ ಹೋಗ್ಬೇಡ್ರಿ. ಕಂಡ್ ಕಮ್ಮಿ ಆಗೈತೆ, ಕುಂಡ್ ಕಮ್ಮಿ ಆಗೈತೆ ಅಂತ ಅಂತಾರ. ಯಾರಾದ್ರೂ ತಾಯಂದ್ರು ಹಿರಿಯರಿದ್ರ ಅವ್ರಿಗೆ ಗೊತ್ತಿರ್ತೈತಿ ಭಾಷೆ. ಬಟ್ ಹೊಸದಾಗಿ ಯಾರಾದ್ರೂ ನೋಡಕತ್ತಿರಂದ್ರ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ಒಂದು ಇದು ಅಂತ ಕೇಸ್ ಅಷ್ಟೇ ಹೇಳದೆ. ಹಾಗಾಗಿ ನಾವು ದಪ್ಪ ಅದೀವಿ ಅಂತಂದ್ರೆ ನಮ್ಗೆ ಏನು ಇರಂಗಿಲ್ಲ, ನಾವು ಚೆನ್ನಾಗೇ ಇರ್ತೀವಿ ಅಂತ ಅನ್ಕೋತಾರ. ಬಟ್ ಅವ್ರು ಅನ್ನೋ ತರನೇ ನಾವು ಚೆನ್ನಾಗಿನೇ ಇರ್ಲಿ, ನಮ್ ದೇವ್ರಿಗೆ ಹಂಗೆ ಇಟ್ಟಿರ್ಲಿ ಅಂತ ಹೇಳ್ತೀನಿ. ಬಾಳ ತ್ಯಾಗಗಳನ್ನ ಮಾಡಕ್ ಹೋಗ್ಬೇಡ್ರಿ. ದಯವಿಟ್ಟು ತ್ಯಾಗ ಮಾಡತ್ನ್ಯಾಗ ಅದೊಂಥರ ಭ್ರಮಿಯೊಳಗಿರ್ತೀವಿ ನಾವು.
ನಂದು 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 ಅನ್ನೋ ಭ್ರಮೆಯೊಳಗಿರ್ತೀವಿ. ಆ ಭ್ರಮೆಯಿಂದ ಹೊರ ಬರೋಷ್ಟೊತ್ತಿಗೆ ನಮ್ಮ ಟೈಮ್ ಮಿಂಚಿ ಹೋಗ್ಬಿಟ್ಟಿರ್ತೈತಿ. ಅವಾಗ ಏನೂ ಮಾಡಕ್ ಹೋಗಲ್ಲ. ಈ ನನ್ನ ಕೈಯಾಗ ಇದೊಂದು ವಸ್ತು ಐತಿ, ಇದನ್ನ ಹೆಂಗ್ ಜೋಪಾನ ಮಾಡ್ಕೋಬೇಕು ಅನ್ನೋದು ನನಗ್ ಗೊತ್ತಿರಬೇಕು. ಇದನ್ನ ಕಳ್ಕೊಂಡ್ಮ್ಯಾಗ ಇದನ್ನ ಹುಡ್ಕೊಂತೀವ ಅಂತಂದ್ರ ಇದು ನಮಗ್ ಸಿಗುತ್ತಾ? ಆ ಟೈಮೇ ಇರ್ಲಿ, ವಸ್ತುನೇ ಇರ್ಲಿ, ಬಂಗಾರ ಬೆಳ್ಳಿ ರೊಕ್ಕ ಏನೇ ಇರಲಕ್ಕ, ಇದು ನಮ್ ಬಲ್ಲೆಕ್ ಇರತ್ನಾಗನೇ ನಾವು ಅದನ್ನ ನಮ್ದಾಗಿ ನಮ್ಮ ಕೈಯಾಗ ಇಟ್ಕೋಬೇಕು. ಆದ್ರೆ ಅದು ನಮ್ ಕೈಯಿಂದ ಜಾರ್ ಹೋಯ್ತು ಅಂತಂದ್ರ ಅದು ಏನೇ ಕೊಟ್ಟರು ಕೂಡ ನಮ್ಗೆ ಸಿಗಕ್ ಆಗಂಗಿಲ್ಲ. ಅದೇ ತರ ಒಂದ್ ವಸ್ತುನೇ ಇರ್ಲಿ, ಒಂದ್ ಟೈಮೇ ಇರ್ಲಿ, ಏನೇ ಇರಲ್ಲ, ನಂದು ಅಂತ ಅಂದ್ಮ್ಯಾಗ ಅದು ನನ್ನದೇ ಅಧಿಕಾರ ಆಗಿರ್ತೈತಿ. ಅದು ನನ್ನ ಹತ್ರ ಇದ್ರನೆ ಅದು ಚಲೋ, ಹೌದಾ? ಅದು ಇನ್ಯಾರಿಗೋಸ್ಕರನೋ ನಾವ್ ಏನೇನೋ ಮಾಡಿ ತ್ಯಾಗಗಳನ್ನ ಮಾಡಿ ಆಮೇಲೆ ಕುತ್ಕೊಂಡ್ ಬಂಬಡಿ ಹೊಡ್ಕೊಂಡ್ರು ಅದಕ್ಕೆ ಕಿಮ್ಮತ್ತಿರಂಗಿಲ್ಲ. ನೋಡ್ರಿ, ನೀವು ಬೇಕಾದ್ರೆ ನೋಡ್ರಿ, ಎಷ್ಟು ಮನಿ ಸಂಬಂಧ ಬಡ್ದೆ ಆಡ್ತಾರ, ಅವ್ರಿಗೇನೆ 28 ಬರ್ತಾವ. ಎಲ್ಲ ಮಾಡಿನೂ ಒಂದ್ ಅನ್ಸ್ಕೋಬೇಕು, ಮಾಡ್ಲಾರ್ದ್ರೆ ಒಂದೇ ಇರ್ತದ್ರಿ, ಆಕೇನ್ ಮಾಡ್ತಾ ಬಿಡು, ಆಕೆಗೇನು ಬರಲ್ ಬಿಡು, ಇಷ್ಟೇ. ಮಾಡಾರ್ಗಿ ಹಂಗ್ ಮಾಡಿದ್ಲು, ಹಿಂಗ್ ಮಾಡಿದ್ಲು, ಕಂಗಾತು ಕಿಂಗಾತು, ಲಾಳಾಯ್ತು, ಲೊಟ್ಟಾಯ್ತು, ಇಂಥವೇ ಬರ್ತಾವ್ರಿ ಬಾಳ. ನನಗಂತೂ ಇಷ್ಟು ಆಗ್ಬಿಟ್ಟೈತಲ್ಲ, ಕೇಳಕನ ಹೋಗ್ಬೇಡ್ರಿ. ಅದನ್ನ ಹೇಳಂಗಿಲ್ಲ ಬಿಡಂಗಿಲ್ಲ, ಆ ತರ ಆಗೈತಿ. ಹಂಗಾಗಿ ಹೆಣ್ಮಕ್ಳು ನಾವು ಮಾಡ್ತೀವಿ ಸಂಸಾರ ಮನೆ ಅಂತಂದ್ರೆ ಲಿಮಿಟ್ ಇರ್ಬೇಕ್ರಿ. ಅತ್ತಿ ಅದ್ರ ಅಮೃತನೇ ವಿಷಯ ಆಗ್ತದ. ಆಮೇಲೆ ನಾವು ಕುತ್ಕೊಂಡು ಭಾಷಣ ಮಾಡಕ್ ಹೋದ್ರಿ, ಆಮೇಲೆ ನಾವು ಕುತ್ಕೊಂಡು ಅಳದು ಕರೆದು ಮಾಡಕ್ ಹೋದ್ರಿ, ನಮ್ಗೆ ಯಾರು ಕಿಮ್ಮತ್ ಕೊಡಂಗಿಲ್ಲ. ನಮಗ ಅದು ಮಾಡಿದ್ದು ಒಳ್ಳೆ ಹುಂಚೆ ಹಣ್ಣು, ಹೌದಾ? ಅದು ಮಾಡಿದ್ವಿ ಕಳ್ಕೊಂಡಿವಿ ಅಂತ ಅಂದ್ಮ್ಯಾಗ ಅದು ನಮ್ಗೆ ಯಾರು ಹುಡ್ಕೊಂಡು ಕೊಡಲ್ಲ. ನಾವು ಯಾರಿಗೋಸ್ಕರ ಮಾಡಿರ್ತೀವಲ್ಲ ಅವರ ನಮ್ಗೆ ವ್ಯಾಲ್ಯೂ ಕೊಡಂಗಿಲ್ಲ. ಅದಕ್ಕೆ ಯಾರು ಕೂಡ ಮಾಡಿದ್ರೆ ನಮ್ಗೇನು ಕಿರೀಟ ತಂದು ಇಡಂಗಿಲ್ಲ ತಲೆ ಮ್ಯಾಗ. ಅಯ್ಯೋ ನೀ ಮಾಡಿಯವ್ವ, ನೀ ತ್ಯಾಗ ಮಾಡಿದಿ, ಎಲ್ಲ ಅನುಸರಿಸ್ಕೊಂಡು ಹೋಗಿದಿ, ಎಲ್ಲ ಸಹಿಸ್ಕೊಂಡು ಹೋಗಿದಿ ಅಂತೇಳಿ ನಮ್ಗೆ ಯಾರು ತಲೆಗೆ ಬಂದು ಕಿರೀಟ ಇಡಂಗಿಲ್ಲ, ಶಾಲು ಹಚ್ಚಿ ಸನ್ಮಾನ ಮಾಡಂಗಿಲ್ಲ. ಯಾರು ಮಾಡಿಲ್ಲ ಅಂತಂದ್ರೂ ಕೂಡ ನಮ್ಮ ಜೀವಕ್ಕೆ ನಮ್ಗೆ ಗೊತ್ತಿರ್ತೈತಿ. ಆದ್ರೂ ಸತ್ಯ ಧರ್ಮಕ್ಕೆ ಯಾವತ್ತಿಗೂ ಸೋಲಿಲ್ಲ ಅಂತ ಅನ್ನೋದಷ್ಟೇ. ಯಾವುದೇ ನೋಡ್ರಿ, ಫಿಲಮ್ ಇರ್ಲಿ, ಸೀರಿಯಲ್ ಇರ್ಲಿ, ಕೊನೆಗೆ ಎಂಡ್ ಆಗೋ ಟೈಮಿಗೆ ಒಳ್ಳೇದಾಗ್ತಿರ್ತೈತಿ. ಸೊ ಎಂಡ್ ಆಗೋ ಟೈಮಿಗೆ ನಮ್ಮ ಜೀವನ ಮುಗಿಯೋ ಟೈಮಿಗೆ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ. ಈಗಂತೂ ಈಗಿನ ಜೀವನ ಗೊತ್ತಲ್ಲ, ನೀರಿನ ಮ್ಯಾಗಿನ ಗುಳ್ಳಿದ್ದಂಗ, ಯಾವಾಗ ಯಾರಿಗೆ ಏನು ಹೆಂಗೈತೆ ಅನ್ನೋದು ದಾಳಿ ಗೊತ್ತಿಲ್ಲ. ಹಂಗಾಗಿ ಇರೋದೊಂದು ಜೀವನ, ಭಗವಂತ ಆ ಬದುಕು ಕೊಟ್ಟನ, ಆ ಬದುಕನ್ನ ಬದುಕ್ಬಿಡ್ಬೇಕಷ್ಟೇ, ಮತ್ತೆ ಹೆಚ್ಚಿಗೆ ಏನೂ ಇಲ್ಲ. ಸೊ ಬ್ಲಾಗನ್ನು ಕೂಡ ಎಂಡ್ ಮಾಡ್ತೀನಿ. ಏನೂ ಜಾಸ್ತಿ ಶೇರ್ ಮಾಡೋಕ್ಕಾಗಿಲ್ಲ. ಸಾಧ್ಯ ಆದಷ್ಟು ನನ್ನ ಕೆಲಸ, ನನ್ನ ಕರ್ತವ್ಯ ಅಂತ ಅನ್ಕೊಂಡು ನನಗೆ ಎಷ್ಟು ಪ್ರಯತ್ನ ಪಟ್ಟು ನನಗೆ ಮಾಡೋಕ್ಕೆ ಸಾಧ್ಯ ಆಗುತ್ತಾ ಅಷ್ಟೆಲ್ಲ ನಾನು ಮಾಡ್ತೀನಿ. ನೆಕ್ಸ್ಟ್ ಒಂದು ಫಂಕ್ಷನ್ಗೆ ಹೋಗೋದೈತಿ, ರೆಡಿ ಆಗಬೇಕು. ನೆಕ್ಸ್ಟ್ ವಿಡಿಯೋನ ಎಲ್ಲರೂ ಕೂಡ ವೇಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.